ಪೂರ್ಣಿ ಪೂರ್ಣಿ ಹಾಮ, ಏನೇ ಇಷ್ಟೊತ್ತಾದ್ರೂ ಇನ್ನೂ ನಿನ್ ಗಂಡ ಬಂದೇ ಇಲ್ಲ? ಆದಿ ಮನೆಗ್ ಬರೋದು ಯಾವಾಗ? ನೀನು ಆದಿ ಆಕಾಶ್ ಮನೆಗ್ ಹೋಗೋದು ಯಾವಾಗ? ಅದೇ ಗೊತ್ತಾಗ್ತಿಲ್ಲಮ್ಮ. ಇಷ್ಟೊತ್ತಿಗೆಲ್ಲ ಅವ್ರು ಯೋಗ ಮುಗಿಸಿ ಬರ್ಬೇಕಿತ್ತು. ಯಾಕೆ ಲೇಟ್ ಆಗ್ತಿದ್ಯೋ ಅದಕ್ಕೆ ಹೇಳಿದ್ದು ಅವ್ರು ಬೇಡ ನಾವಿಬ್ರೆ ಹೋಗೋಣ ಅಂತ. ರೀ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಯೋಗ ಮ್ಯಾಟ್ ಇಟ್ಕೊಂಡು ಇನ್ನೆಲ್ಲೇ ಹೋಗ್ತಾರೆ? ಯೋಗ ಮಾಡಕ್ ಹೋಗಿದ್ದೆ. ಅಲ್ಲ, ನೀವು ಪಾರ್ಕ್ಗೆ ಹೋಗಿದ್ರಿ ಅಂತ ನನಗೂ ಚೆನ್ನಾಗಿ ಗೊತ್ತು. ಡೈಲಿ ಬೇಗ ಬರ್ತಿದ್ರಿ ತಾನೆ, ಇವತ್ತ್ಯಾಕೆ ಲೇಟು? ಅದು ಇವತ್ತು ಪಾರ್ಕಲ್ಲಿ ಸ್ವಲ್ಪ ಜಾಸ್ತಿ ಕಲರ್ ಅಂದರೆ ಅದೇ ಕಲರ್ ಚಿಟ್ಟೆಗಳು, ಹೊಸ ಹೂಗಳೆಲ್ಲ ಬಂದಿತ್ತಾ. ನೇಚರ್ ನೋಡ್ತಾ ಫ್ಯೂಚರ್ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡು. ಸರಿ ಸರಿ ಆಯ್ತು, ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಆಕಾಶ್ ಮನೆಗೆ ಹೋಗ್ಬೇಕು. ಏನು ಆಕಾಶ್ ಮನೆಗ? ಅವನು ಯಾರು? ಇದೇನ್ರಿ ಹಿಂಗ್ ಕೇಳ್ತಿದ್ದೀರಾ? ಆಕಾಶ್ ನಮ್ ಕಾವೇರಿನ ಮದ್ವೆ ಆಗೋ ಹುಡ್ಗ. ಓಹ್ ಹೌದಲ್ವಾ? ಹೊಸ ಕೊಬ್ರದರು ಹೆಸರು ಮರ್ತೋಗಿತ್ತು. ಇದು ನನ್ನ ಪ್ರಾಬ್ಲಮ್ ಅಲ್ಲ. ಎಲ್ಲ ಕೆಲಸ ನೀವೇ ಮಾಡ್ತಿರ್ಬೇಕಾದ್ರೆ ನನಗೆ ಹೇಗೆ ಗೊತ್ತಾಗತ್ತೆ? ಆದಿ, ಇವತ್ತು ಹುಡುಗನ ಮನೆಗೆ ಹೋಗಿ ಬರೋ ಶಾಸ್ತ್ರ ಇದೆಯಪ್ಪ. ಅದಕ್ಕೆ ನೀನು ಪೂರ್ಣಿ ಇಬ್ರು ಹೋಗಿ ಬರಬೇಕು. ಅತ್ತೆ, ನಾನು ಯಾಕೆ? ಹೇಗಿದ್ರು ಎಲ್ಲ ಸೇರ್ಕೊಂಡು ನೀವೇ ಮಾಡ್ತಿದ್ದೀರಲ್ಲ, ಇದು ಹಾಗೆ ಮಾಡಿ. ಹಾಗೆಲ್ಲ ಹೇಳ್ಬಿಡಪ್ಪ ಆದಿ. ಮೊದಲನೇ ಸಲ ಅವ್ರ ಮನೆಗೆ ಹೋಗ್ತಿರೋದು. ಆ ಶಾಸ್ತ್ರಕ್ಕೆ ನಾನೆಲ್ಲ ಬರೋ ಹಾಗಿಲ್ಲ. ಓಹೋ, ಅಂದರೆ ನೀವು ಹೋಗೋಕ್ಕಾಗ್ತಾ ಇಲ್ಲ ಅಂತ ನನಗೆ ಹೇಳ್ತಾ ಇದ್ದೀರಾ? ಅಂದರೆ ನಾನು ಇಲ್ಲಿ ಬರೀ ಸಬ್ಸ್ಟಿಟ್ಯೂಟ್ ಅಷ್ಟೇ. ಬೇರೆ ಯಾರನ್ನಾರು ಕಳಿಸಿ, ನಾನು ಹೋಗಲ್ಲ. ರೀ, ದೊಡ್ಡವ್ರ ಮಾತಿಗೆ ಸ್ವಲ್ಪ ಮರ್ಯಾದೆ ಇರ್ಲಿ. ಪೂರ್ಣಿ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ಆದಿ, ನಿನ್ನ ಕೋಪ ಯಾಕೆ ಅಂತ ನನಗೆ ಅರ್ಥ ಆಗುತ್ತಪ್ಪ. ಇದ್ಯಾವುದು ನಾವು ಮುಂದೆ ನಿಂತು ಮಾಡಿದ್ದಲ್ಲಪ್ಪ. ಬ್ರೋಕರ್ ನಮಗೂ ತಿಳಿಸ್ದೆ ಗಂಡಿನ ಮನೆಯವ್ರನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ರು. ಮುಂದೆ ಏನೇನಾಯ್ತು ಅಂತ ನಿನಗೂ ಎಲ್ಲ ಗೊತ್ತಲ್ವಾ? ಏನೋ ನನ್ನ ಸಮಾಧಾನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀರಾ ಅಷ್ಟೇ. ಖಂಡಿತ ಇಲ್ಲಪ್ಪ. ನೀನು ಈ ಮನೆ ದೊಡ್ಡಳಿಯ. ನಿನಗಿರೋ ಗೌರವ ಯಾವಾಗಲೂ ಇದ್ದೇ ಇರುತ್ತೆ. ಮದ್ವೆಲಿ ಕಾವೇರಿಗೆ ತಂದೆ ಸ್ಥಾನದಲ್ಲಿ ನಿಂತು ನೀನೇ ಕನ್ಯಾದಾನ ಮಾಡಿಕೊಡ್ಬೇಕು. ಆ ಜವಾಬ್ದಾರಿ ಎಲ್ಲ ನಿಂದೇ ಅಲ್ವಾ? ಇದೇನಿದು? ಈ ಓಲ್ಡ್ ಲೇಡಿ ಏನು ಟಾಕ್ ಮಾಡ್ತಾ ಇದ್ದಾಳೆ? ನಾನು ನೋಡಿದ್ರೆ ಗ್ಯಾಪ್ ಸಿಕ್ಕಿದ್ರೆ ನನ್ನ ನಾದಿನಿ ಮಗುಗೆ ಡ್ಯಾಡಿ ಆಗೋಣ ಅಂತಿದ್ರೆ ಇವರು ಕಾವೇರಿಗೆ ಡ್ಯಾಡಿ ಆಗುವಂತಿದ್ದಾರಲ್ಲ. ಆದಿ, ಏನು ಯೋಚನೆ ಮಾಡ್ತಿದ್ಯಪ್ಪ? ಏನಿಲ್ಲ, ಏನೋ ದೊಡ್ಡವ್ರು ಇಷ್ಟೆಲ್ಲ ಕೇಳ್ಕೋತಿದ್ದೀರಲ್ಲ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ಇರಿ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನಮ್ಮ ನೀನು? ಮೊದ್ಲೇ ಈ ಮನುಷ್ಯನ ಹಿಡಿದು ನಿಲ್ಸಕ್ಕಾಗಲ್ಲ. ನೀನ್ ಈ ತರ ಕಿರೀಟ ಇಟ್ಬಿಟ್ರೆ ಅಲ್ಲಿ ಹೋಗಿ ಅದ್ ಯಾವ ತರ ಲೆವೆಲ್ ಹಾಕೋತಾರೋ ಏನೋ. ಹೇಗಿದ್ರು ನೀನು ಜೊತೆಗೆ ಹೋಗ್ತೀಯಲ್ಲಮ್ಮ, ಎಲ್ಲ ನೀನೇ ನೋಡ್ಕೋ. ನಾನು ಸುಮ್ಮನೆ ಈ ಥರ ಎಲ್ಲ ಹೇಳ್ತಿಲ್ಲ ಪೂರ್ಣಿ. ಇನ್ನು ನಿಜವಾಗ್ಲೂ ನೀನು ಆದಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಕಾವೇರಿಗೆ ಎಲ್ಲ ಮದುವೆ ಕಾರ್ಯ ಮಾಡಬೇಕು. ಒಟ್ನಲ್ಲಿ ನಿನ್ ಮಾತಿಂದ ನಿನ್ ಅಳಿಯ ಅಟ್ಟಕ್ಕೆ ಹೋಗಿ ಕೂತ್ಕೊಂಡು ಅಳಿಯ ಮನೆ ತೊಳಿಯ ಅನ್ನೋ ಗಾದೆನ ನಿಜ ಮಾಡ್ತಿದ್ರೆ ಅಷ್ಟೇ ಸಾಕು. ಯಾಕಮ್ಮ ಯಾವಾಗಲೂ ಕೆಟ್ಟದ್ದೇ ಯೋಚನೆ ಮಾಡಬೇಕು? ಆ ಥರ ಎಲ್ಲ ಏನೂ ಆಗಲ್ಲ. ನೀನು ಅದೇ ಆಕಾಶ್ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಗುರುಗಳ ಹತ್ರ ಹೋಗಿ ಪರಿಹಾರದ ಪೂಜೆ ಬಗ್ಗೆ ತಿಳ್ಕೊಂಡು ಬರ್ತೀನಿ.
ಸರಿ ಸರಿ, ನಿನ್ ಗಂಡ ರೆಡಿಯಾಗಿ ಬಂದ್ಮೇಲೆ ಇಬ್ರು ಬೇಗ ಹೋಗಿ ಬನ್ನಿ. ಸರಿ. ಕಾವೇರಿ, ಯಾಕಂದ ಈ ತರ ಕೂತಿದ್ಯಾ? ಸರ್ಸು, ನೋಡಿದ್ಯಾ ನಮ್ ಕಾವೇರಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ? ಸರ್ಸು, ನಾನು ಯಾವಾಗ ಈ ತರ ರೆಡಿ ಆಗ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಅದು ಆಂಟಿ. ಕಾವೇರಿ, ನೋಡಿದ್ಯಾ ನೀನ್ ಅವಾಗ್ಲೇ ಸೀರೆ ಒಡವೆ ಹಾಕೊಳ್ಳಲ್ಲ ಅಂತ ಎಷ್ಟು ಹಠ ಮಾಡ್ತಿದ್ದೆ. ಆದ್ರೆ ಇವಾಗ ಅದನ್ನ ತೆಗ್ದಿಡಕ್ ಮನ್ಸೇ ಇಲ್ದಂಗೆ ಹೇಗ್ ಕೂತಿದ್ಯಾ ನೋಡು. ಅದಕ್ಕೆ ಅಮ್ಮ ಹೇಳೋದು, ಹೆಣ್ಮಕ್ಳಿಗೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ ಅಂತ, ಅಲ್ವಾ ಸರ್ಸು? ಹಾ, ಹೌದಾಂಟಿ. ಪೂರ್ಣಿ ಹೇಳ್ದಂಗೆ ಈ ಅಲಂಕಾರದಲ್ಲಿ ಆಕಾಶ ಏನಾದ್ರೂ ನಿನ್ನ ನೋಡ್ಬಿಟ್ರೆ ಯಾವ ಮಂತ್ರನೂ ಬೇಡ, ಅಕ್ಷತೆನೂ ಬೇಡ ಅಂತ ತಾಳಿ ಕಟ್ಬಿಡ್ತಾರಷ್ಟೇ. ಕಾವೇರಿ, ನಾನು ಹೋಗಿ ಗುರುಗಳನ್ನ ಭೇಟಿ ಮಾಡಿ ಪರಿಹಾರದ ಪೂಜೆ ಬಗ್ಗೆ ತಿಳ್ಕೊಂಡು ಬರ್ತೀನಿ. ಹಾಗೆ ಪೂರ್ಣಿ ಮತ್ತೆ ಆದಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಬರಕ್ಕೆ ಆಕಾಶ್ ಮನೆಗೆ ಹೋಗ್ತಿದಾರಮ್ಮ. ನಾವು ಬರೋದು ಮಧ್ಯಾಹ್ನ ಆಗೋಗ್ಬಿಡುತ್ತೆ. ನೀವಿಬ್ರು ನಮ್ಮನ್ನ ಕಾಯ್ಬೇಡಿ, ಏನಾದ್ರೂ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ. ಬರ್ತೀನಮ್ಮ ಕಾವೇರಿ, ಬರ್ತೀನಿ ಸರ್ಸು. ಸರ್ಸು, ಕಾವೇರಿಗೆ ನಾನು ಹಾಕಿರೋ ಮೆಹಂದಿ ಹೇಗಿದೆ ನೋಡು. ಕಾವೇರಿಗೆ ಈಗಿಂದಾನೇ ಮದ್ವೆ ಹೆಣ್ಣಿನ ನಾಚಿಕೆ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಮೇಡಮ್ ಮುಖದಲ್ಲಿ ಆಗ್ಲೇ ಮದುವೆ ಕಳೆ ಕಟ್ಟಿದೆ ಕಣೋ, ಅದಕ್ಕೆ ಇಷ್ಟು ಸುಂದರವಾಗಿ ಕಾಣಿಸ್ತಿರೋದು, ಅದಕ್ಕೆ ಇಷ್ಟು ಖುಷಿಯಾಗಿರೋದು. ಎಂಗೇಜ್ಮೆಂಟ್ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರಾ? ಅದೇ ವಿಚಾರವಾಗಿ ಇವತ್ತು ಪೂರ್ಣಿ ಮತ್ತೆ ಆದಿ ಆಕಾಶ್ ಮನೆಗೆ ಹೋಗ್ತಿದ್ದಾರೆ.